ಹಾಯ್ ಹಲೋ ಎಲ್ಲರಿಗೂ ರಾಕಿ ವ್ಲಾಗ್ಸ್ 19 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಸ್ವಂತೂರ್ಗೆ ಹೋಗ್ತಾ ಇದೀವಿ, ಬಾಗೇಪಲ್ಲಿಗೆ. ಇವತ್ತಿನ ಸ್ಪೆಷಲ್ ಏನಂದ್ರೆ ನಾವು ಒಂದು ಮದುವೆ ಇದೆ, ಮದುವೆ ಬ್ಲಾಗ್ ಮಾಡಿದ್ನಲ್ಲ, ಅದು ಈ ಮದುವೆಗೆ ನಮ್ಮಮ್ಮ ನನ್ನ ತಂಗಿಗೆ ಮತ್ತೆ ನನ್ನ ಹೆಂಡತಿಗೆ ಇಬ್ರಿಗೂ ಒಂದು ಸೀರೆ ಕೊಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಹಿಂದೂಪುರ ಮುದ್ರೆಪಲ್ಲಿ ಹೋಯ್ತಾ ಇದೀವಿ. ಅಲ್ಲಿ ಸೀರೆ ಅಂತೂ ಸ್ಪೆಷಲ್, ಅಲ್ಲಿ ಹ್ಯಾಂಡ್ಲೂಮ್ಸ್ ಇರುತ್ತೆ, ಮಿಷಿನ್ ವರ್ಕ್ಸ್ ಇರುತ್ತೆ, ಫುಲ್ಲು ರೇಷ್ಮೆ ಅಂದ್ರೇನೆ ಮುದ್ರೆಪಲ್ಲಿ ಸೂಪರ್ ಆಗಿರುತ್ತೆ ಸೀರೆಗಳು. ಅಲ್ಲಿ ಹೋಗಿ ವ್ಲಾಗ್ ಮಾಡ್ತೀವಿ. ಹಲೋ ಗಾಯ್ಸ್, ಇವತ್ತು ಮುದ್ರೆಪಲ್ಲಿಗೆ ಹೋಗ್ಬಿಟ್ಟು ಸ್ಯಾರಿ ಪರ್ಚೇಸ್ ಮಾಡ್ಕೊಂಡ್ಬಂದು. ಆರ್ಡರ್ ಆಗಿದೆಯಾ? ಆಗಿದೆ. ಈಗ ಮುದ್ರೆಪಲ್ಲಿಗೆ ಹೋಗ್ಬಿಟ್ಟು ಸ್ಯಾರಿ ಪರ್ಚೇಸ್ ಮಾಡಿದೀವಿ. ಆದ್ರೆ ಇವಾಗ ತೋರ್ಸಲ್ಲ, ಅದು ಮದುವೆ ಟೈಮ್ಗೆ. ನೆಕ್ಸ್ಟ್ ತಿಂಗಳು ನಮ್ಮ ತಂಗಿದ ಮದುವೆ ಇದೆ, ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೀವಿ ಅವತ್ತು. ಇವಾಗ ನಾವು ಸಮರಸ್ ವೆಜ್ಗೆ ಲಂಚ್ಗೆ ಬಂದಿದ್ದೀವಿ. ಇಲ್ಲಿ ಇರೋದು ಬರೀ ಸೌತ್ ಇಂಡಿಯನ್ ಮಿಲ್ಸು, ನಾರ್ತ್ ಇಂಡಿಯನ್ ಮಿಲ್ಸು, ಮತ್ತು ಅದೇ ರೋಟಿ ಕರ್ರಿ, 3 ಐಟಮು, ಮತ್ತೆ ಗೋಬಿ ಸೈಡ್ಸ್ ಎಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಏನಂದ್ರೆ, ಇನ್ನೊಂದು ವಿಚಿತ್ರವಾಗಿ ಇರೋದಂದ್ರೆ, ಇಲ್ಲಿ ಓಪನ್ ಬಾಗೇಪಲ್ಲಿ ನಮ್ಮೂರಿಂದ ಬರೀ 5 ಕಿಲೋಮೀಟರ್ ಅಷ್ಟೇ ಇರೋದು. ಮತ್ತೆ ನೀವು ಇಲ್ಲಿ ನೋಡ್ಬೋದು, ಇದು ನೋಡಿ, ಓಪನ್ ಎಸಿ ಸ್ಪ್ರೇ. ಇಲ್ಲಿ ನೋಡಿ, ಈ ಥರ ಸ್ಪ್ರೇ ಇರುತ್ತೆ ಇಲ್ಲಿ. ಚೆನ್ನಾಗಿ ಬಂತು. ಇದು ನಾರ್ತ್ ಇಂಡಿಯನ್ ಮೀಲ್ಸ್, ಇದು ಸೌತಾ? ಎರಡು ಸೌತ್. ನಮ್ಮಮ್ಮನೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನನ್ಗೆ ಯೂಟ್ಯೂಬ್ ಮಾಡಕ್ ಬಂದಿರೋದು. ಇಲ್ಲಿ ಎಲ್ಲ ಎನಿತು, ಯಶಿಕಾ, ಕೀರ್ತಿ, ಗುಂಡ ಆಯ್ ಮಾಡು. ಇಲ್ಲಿ ನನ್ನ ತಂಗಿ, ಇಲ್ಲಿ ಸ್ವಾತಿ. ಎಲ್ಲ ಊಟ ಮುಗಿಸ್ಕೊಂಡು ಮತ್ತೆ ಇನ್ನೂ ಏನೇನೋ ಕಾರ್ಯಕ್ರಮಗಳು ಇದಾವೆ ಇವತ್ತು. ಅದೇನೋ ಇದು ಬಾತುಕೋಳಿಗಳು ಫಾರಿನಿಂದ ಬಂದಿರ್ತಾವಂತೆ, ಅದೆಲ್ಲ ಕರ್ಕೊಂಡು ಹೋಗ್ತಾರಂತೆ. ನಮ್ಮ ತಮ್ಮ ಹರಿ ಬರ್ತಾನೆ ಇವಾಗ. ಬಂದಮೇಲೆ ಅಲ್ಲಿ ಹೋಗ್ಬಿಟ್ಟು ನಾವು ತೋರಿಸ್ತೀವಿ. ಇನ್ನು ಬಾವಿ ಹತ್ರನೂ ಹೋಗೋ ಪ್ಲ್ಯಾನ್ ಇದೆ. ಏನೇನಿದೆ ಅಂತ ನಾವು ನೆಕ್ಸ್ಟು ತೋರಿಸ್ತೀನಿ ಹೋಯ್ತಾ. ನೆಕ್ಸ್ಟ್ ಅಲ್ಲಿ ಸಿಗೋಣ. ನೋಡಿ ಗಾಯ್ಸ್, ಒಂದು ಚಪಾತಿ, ಅನ್ನ, ಸಾಂಬಾರು, ಪಲ್ಯಗಳು, ಮತ್ತು ಪಾಯಸ ಕೊಟ್ಟಿದ್ದಾರೆ, ಮೊಸರು ಕೊಟ್ಟಿದ್ದಾರೆ, ಮತ್ತು ಹಪ್ಪಳ ಕೊಟ್ಟಿದ್ದಾರೆ, ಬೋಂಡ ಕೊಟ್ಟಿದ್ದಾರೆ, ಚಟ್ನಿ. ಈ ಗಾಯ್ಸ್, ಇದು ನಾರ್ತ್ ಇಂಡಿಯನ್ ಮೀಲ್ಸ್. ಏನೇನು ಬಂದಿದೆಯವ ಅದರಲ್ಲಿ? ಕ್ಯಾರೆಟ್ ಹಲ್ವಾ, ಹಾಂ, ಎರಡು ರೋಟಿನ, ಆಮೇಲೆ ಈ ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ದೀವಿ. ಗಾಯ್ಸ್, ಇವಾಗ ಊಟ ಮುಗಿಸ್ಕೊಂಡು ಇಲ್ಲಿ ಪ್ಲೇ ಏರಿಯಾ ಇದೆ. ಎಲ್ಲ ನಮ್ಮ ಮಕ್ಕಳೆಲ್ಲ ಗೇಮ್ಸ್ ಆಡ್ತಾವ್ರೆ. ನೋಡಿ ಎಷ್ಟು ಚೆನ್ನಾಗಿ ಏನಿತ್ತು ನೋಡಿ. ಇವನು ಚಿಕ್ಕ ಹುಡುಗರ ಜೊತೆ, ಚಿಕ್ಕ ಹುಡುಗರು ಆಟ ಆಡ್ತಾವನೆ ಇಷ್ಟು ದೊಡ್ಡವನಾಗಿ. ಯಶಿಕಾ ಅಲ್ಲಿ ಆಟ ಆಡ್ತಾ ಇದ್ದಾಳೆ, ನಮ್ಮ ತಂಗಿ ಅಲ್ಲಿ ಆಡಿಸ್ತಾವಳೆ. ಇಲ್ಲಿ ಗುಂಡ ನೋಡಿ, ಗುಂಡು ಹಿಡಿಯೋಕ್ಕಾಯ್ತಾ ಇಲ್ಲ ಅವಳನ್ನ. ಕೀರ್ತಿ ಅಲ್ಲಿ ಜಾರ ಬಂಡಿ ಆಡ್ತಾವಳೆ. ನಮ್ಮಮ್ಮ ಅಲ್ಲಿ ಕುಂತ್ಕೊಂಡು ನೋಡ್ತಾವ್ರೆ. ಏನವ ಮಾಡ್ತಾ ಇದೀಯಾ? ಆ ಬಿಸಿಲಲ್ಲಿ ಹೆಂಗ ಆಡ್ತಾವ್ರೋ ಆ ಮಕ್ಕಳು. ನಾವು ಆರಾಮಾಗಿ ನೋಡಿ, ಇಲ್ಲಿ ಓಪನ್ ಎಸಿ, ಒಂಥರ ಹೊಲಕ್ಕೆ ನೀರು ಬಿಡಲ್ವಾ ಆ ಥರ ಬಿಡ್ತಾವ್ರೆ ಇಲ್ಲಿ ಸ್ಪ್ರೇ. ಮತ್ತೆ ಸಾಯಂಕಾಲ ಒಂದು ಪ್ಲೇಸ್ಗೆ ಹೋಗೋಣ ಅಂತಿದ್ದೀವಿ, ನೋಡಬೇಕು. ಆದರೆ ಹೋಗಿ ಅಲ್ಲೆಲ್ಲ ಪಕ್ಷಿಗಳೆಲ್ಲ ಬರುತ್ತಂತೆ ಫಾರಿ, ನಾವು ಹೋಗಿ ನೋಡ್ಕೊಂಡು ಬರಬೇಕು. ಬಾಯ್ ಕಡೆ ಅಣ್ಣ ಹೋಗೋ ಇಟ್ಕತ್ತದೆ. ಆಡ ಅಷ್ಟೇ ಕಡ.
ಹೋಗು ಸ್ವಿಮ್ ಮಾಡು ಏನು ಕಲ್ತ್ಕೋ ಸ್ವಿಮ್ಮು. ಇನ್ನಷ್ಟೇ ಆಡು, ಇನ್ನೇನು ಆಡು. ಎರಡು ಕೈಯಲ್ಲಿ ಹೊಡಿಬೇಕು, ಹೊಡಿಬೇಕೇನು ಕೈಯಲ್ಲಿ. ಹಂಗೆ ಗುಡ್. ಆಡ್ತಾ ಇಡು. ಏನೋ ಅದು ಈಜ, ಏನೋ ಅದು ಎದ್ರಕೊಂಡು ಓಡ್ ಬಂದಂಗೈತೆ. ಎಷ್ಟ್ ರೆಕಾರ್ಡ್ ಮಾಡ್ತಿದ್ದೀನಿ ಆಡು. ಅಲ್ಲಿ ಕೀರ್ತಿ ಅಲ್ಲಾಡ್ತಾವಳೆ. ಕೀರ್ತಿ ಕೈ ಹೊಡಿ. ಕೀರ್ತಿ ಹೊಡಿ ಈಜು. ಹಂಗೆ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಚಿಕ್ಕಬಳ್ಳಾಪುರದ್ರಲ್ಲಿ ಒಂದು ಗುರುಪ್ರವೇಶ ಇತ್ತು. ಎಲ್ಲರೂ ನಾವು ಬೆಂಗಳೂರು ಕಡೆಗೆ ಹೊರಟು ಹಂಗೆ ಇದು ಫಂಕ್ಷನ್ ಮುಗಿಸ್ಕೊಂಡು ಹೋಗೋಣ ಅಂತ ಬಂದು ಇಲ್ಲಿ ಊಟ ಮಾಡ್ತಾ ಇದ್ದೀವಿ, ಬೆಳಿಗ್ಗೆ ನಾಷ್ಟ. ಗಾಯ್ಸ್, ಇವಾಗ ಗುರುಪ್ರವೇಶ ಮುಗಿಸ್ಕೊಂಡು ನಾವು ಇನ್ನೊಂದು ಫಂಕ್ಷನ್ ಐತೆ ಹೊಸ್ಗೆ ಹಾಕೋದು. ಇಲ್ಲಿ ನಿಂತವಳು ನೋಡಿ. ಹೆಂಗಿತ್ತು ಏನೋ ನಾಷ್ಟ? ನೀರ್ ಕುಡ್ದ ಒಟ್ಟು ತುಂಬಾ? ಗುರುಪ್ರವೇಶ ಜಾಸ್ತಿ ಹೋಗಲ್ಲ, ವಾಟ್ರೇ ಜಾಸ್ತಿ ಹೋಗೋದು. ನೆಕ್ಸ್ಟ್ ನಾವ್ ಎಲ್ಗೆ ಹೋಯ್ತಾ ಇದೀವಿ? ಬ್ಯಾಂಗ್ಳೂರ್ಗೆ ಹೋಗಿ ಬ್ಯಾಂಗ್ಳೂರಲ್ಲಿ ಮಧ್ಯಾಹ್ನ ಒಂದು ಫಂಕ್ಷನ್ ಅಟೆಂಡ್ ಅದಕ್ಕೆ ನಾವು ಇವಾಗ ಎಷ್ಟು ಟೈಮು? 9 ಆಗೈತೆ. 9ಗೆ ಮುಗಿಸ್ಕೊಂಡು ಇವಾಗ ಹೊಡ್ತಾ ಇದೀವಿ. ಅಲ್ಲೇ ನೋಡಿ ಗುರುಪ್ರವೇಶ ಚೆನ್ನಾಗಿ ಕಟ್ಸವ್ರೆ, ಮನೆ ಸೂಪರ್ ಆಗಿದೆ. ಹೌದು. ಇಲ್ಲಿ ನೋಡಿ ಗಾಯ್ಸ್, ಇವನು ಮೇಕಪ್ ಮಾಡ್ಕೊಂಡು ಇವನು ಭೂತ ತರ ಏನಿತ್ತು ಫಂಕ್ಷನ್ಗೆ ಹೋಯ್ತವ್ನು. ಹುಡುಗಿರ್ ಫಂಕ್ಷನ್, ಯಾರ್ದೋ ಹೊಸ್ಗೆ ಫಂಕ್ಷನ್ಗೆ ಹೋಯ್ತವ್ನು. ಏನಿತ್ತು ಅವ್ರು ಹಾಕೊಂಡಿರೋ ಇಡೀ ಪೌಡ್ರೇ ಸುರ್ಕೊಬಿಟ್ಟವ್ರೆ ಅವ್ನ ಮಕ್ಕದ ಮೇಲೆ. ಯಪ್ಪ ಏನೋ ಅದ್ಲಿ ಏನೋ ಏನು ಎತ್ತಕ್ಕೆ ಹಾಕೊಂಡೆ ಇಷ್ಟು ಪೌಡ್ರ್? ಏನು ಹುಡುಗಿರ್ ಬರ್ತಾರೆ ಫಂಕ್ಷನ್ ಅಲ್ಲಿ ಅಂತ ಇಷ್ಟೊಂದು ಪೌಡರ್ ಹಾಕೊಂಡೆ. ನಿಜ ರಿತಿಕ್ ರೋಷನ್ ತರ ಅವನೇ. ನಾವಿವಾಗ ಬರವೈಲಿ. ನಿನ್ ಫ್ರೆಂಡ್ ಎಷ್ಟೇನು? ಮದುವೆಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಬ್ರೀಡ್ಸು ಮತ್ತೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ಸಾಕಾಗೈತೆ. ನಮ್ಮ ಏನಿತ್ತು ಬಂದಿದ್ದಾನೆ. ಇವರು ವರ್ಷಿಣಿ ಸ್ವಾತಿ ಫ್ರೆಂಡು, ನನ್ನ ವೈಫ್ ಫ್ರೆಂಡು. ಹೌದೌದು, ಗೋವಾಗೆ ಬಂದವರು. ಜ್ಯೂಸ್ ಚೆನ್ನಾಗಿದೆ. ನಾವು ಬಜ್ಜಿ ಇಸ್ಕೊಬ ಹೋಗವ. ಬಜ್ಜಿ ಇನ್ನು ಚೇರ್ಸ್ ಹಾಕಿಲ್ಲ. ಹಾಕೋರಿ ನೋಡಿ ಗಾಯ್ಸ್, ಇದೆ ಹಾಲು. ಅಲ್ಲಿ ಮುಂದೆ ಎಲ್ಲ ದೊಡ್ಡದಾಗೈತೆ, ಸ್ಪೇಷಿಯಸ್ ಆಗಿ. ಆ ಸೈಡ್ ಎಲ್ಲ ಇದನ್ಸುತ್ತೆ ಡಿನ್ನರ್ ಅಲ್ವಾ? ಆ ಸೈಡ್ ಇದ್ರ ಹಿಂದೆನೆ. ಆಮೇಲೆ ಗಾಯ್ಸ್, ಇದೇನೋ ಬೋಂಡ ತರ ಕೊಟ್ಟಿದ್ದಾರೆ, ಮಾತ್ರ ಸಕ್ಕತ್ತಾಗೈತೆ. ಎಲ್ಲ ಮದ್ವೆಲೂ ಅದು ಕೊಡ್ತಾರೆ. ಬೋಂಡ ತರ ಚೀಸಿ ಬೋಂಡ. ಇವರಿಬ್ರು ಹೋಯ್ತವ್ರೆ ದೊಡ್ಡವರು ಆಶೀರ್ವಾದ ಮಾಡಕ್ಕೆ. ನೆಕ್ಸ್ಟ್ ವರ್ಷಿಣಿ ಅವ್ರದ್ದೇ ಮದ್ವೆ ಆಗೋದು. ಅವ್ರಿಗೂ ಇದೇ ತರ ಚೌಟ್ರಿ ಬುಕ್ ಮಾಡಿದ್ರೆ ಒಳ್ಳೆ ಊಟ ತಿನ್ಕೊಂಡು ಹೋಯ್ತೀವಿ. ಅಲ್ಲಿ ನೋಡಿ ಗಾಯ್ಸ್, ಡೆಕೋರೇಷನ್ ಎಷ್ಟು ಸಕ್ಕತ್ತಾಗಿದೆ. ಇದ್ರ ಹೆಸರು ರೂಫ್ ಗಾರ್ಡನ್ ಅಂತ, ಹೆಬ್ಬಾಳ ಹತ್ರ ಇರೋದು. ಮಾಲಾ ಫ್ಯಾಷನ್ ಇಯರ್. ಇಲ್ಲಿ 2-3 ಮದ್ವೆ ನಡೀತೈತೆ ಗಾಯ್ಸ್. ಇವಾಗ ತಾನೇ ಬಂದ ಸುದ್ದಿ, ನನ್ನ ವೈಫ್ದು ವಾಲೆ. ಅಲ್ಲಿ ನೋಡಿ, ಅದೇ ನೋಡಿ ಆ ಲೈಟು, ಅದನ್ನ ಕಿತ್ತಿಲ್ಲ ಹಾಕಿದ್ರೆ ಸೇಮ್ ಡಿಸೈನ್, ಎರಡು ಸೇಮ್ ಡಿಸೈನ್. ಕಾಂಪಿಟೇಷನ್, ಆ ಲೈಟ್ಗೆ ಕಾಂಪಿಟೇಷನ್ ಕೊಡ್ತಾಳೆ ನನ್ನ ವೈಫು. ಮದುವೆ ಗಂಡು ಹೆಣ್ಣಿಗೆ ಇಲ್ಲಿ ಫೋಟೋ ಶೂಟ್ ನಡೀತೈತೆ. ನಾವು ಊಟಕ್ಕೆ ಇನ್ನೂ ನಿಲ್ಸಿಲ್ಲ ಗಾಯ್ಸ್, ಇನ್ನೂ ಮದುವೆ ಹೆಣ್ಣು ಗಂಡ ನಿಲ್ಸೇ ಇಲ್ಲ. ನಾವು ಅಷ್ಟರಲ್ಲಿ ಊಟ ಮುಗಿಸ್ಕೊಂಬರೋಣ ಅಂದ್ರೆ ಊಟ ಕೂಡ ಸ್ಟಾರ್ಟ್ ಆಗಿಲ್ಲ. ಇವ್ರನ್ನೂ ನಿಲ್ಸಿಲ್ಲ, ಊಟನೂ ಸ್ಟಾರ್ಟ್ ಆಗಿಲ್ಲ. ಏನ್ ಮಾಡೋದು?
ಏನ್ ನಡೀತಾ ಇದೆ ಇಲ್ಲಿ? ವಾಟ್ಸ್ ಹ್ಯಾಪನಿಂಗ್? ಫಾಗ್ ಹ್ಯಾಪನಿಂಗ್. ಗಾಯ್ಸ್ ಇವರೇ ಮದುವೆ ಗಂಡು ಹೆಣ್ಣು. ಆ ಹುಡುಗಿನೇ ಸ್ವಾತಿ ಅವ್ರ ಫ್ರೆಂಡ್ ಕೊಲೀಗು. ಸ್ವಾತಿ ಜೊತೆ ವರ್ಕ್ ಮಾಡೋರು ನನ್ನ ಹೆಂಡತಿ ಜೊತೆ. ಇವ್ರದೇ ಮದುವೆಗೂ ಬಂದಿರೋದು ನಾವು. ಇಲ್ಲಿ ಎಲ್ಲ ಫ್ಯಾನ್ಗಳು ಹಾಕಿಲ್ಲ. ವಿನೀತ್ ಗಾಯ್ಸ್ ನಿನ್ನೆ ರಾತ್ರಿ ಮದುವೆ ಮುಗಿಸ್ಕೊಂಡು ಇವತ್ತು ಮಾರನೇ ದಿನ ನೈಟ್ ನನ್ನ ವೈಫ್ನ ಆಫೀಸಿಂದ ಕರ್ಕೊಂಬರೋಕ್ಕೆ ಮಾನ್ಯತೆ ಬಂದಿದ್ದೀವಿ. ಇವತ್ತು ಬ್ಲಾಗ್ ಇಷ್ಟು. ದಯವಿಟ್ಟು ರಾಕಿ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ರಾಕಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಮರಿಬೇಡಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.